ಸೊ ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ, ನನ್ನ ಬ್ರೇಸಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ನಾನು ಮೇನ್ಲಿ ಬ್ರೇಸಸ್ನ ವೇರ್ ಮಾಡಿದ್ದು ಏನಕ್ಕೆ ಅಂತ ಕಂಪ್ಲೀಟ್ ಸ್ಟೋರಿನ ತಿಳಿಸಿದ್ದೆ. ಆ್ಯಂಡ್ ಇದು ಅದೇ ವಿಡಿಯೋದು ನೆಕ್ಸ್ಟ್ ಚಾಪ್ಟರ್ ಆಗಿದೆ. ಬಿಕಾಸ್ ಇಲ್ಲಿ ನಾನು ಡಾಕ್ಟರ್ ಕನ್ಸಲ್ಟೇಷನ್ ಬಗ್ಗೆ, ಹಾಗೆಯೇ ಪ್ರೈಸ್ ಎಷ್ಟಾಯಿತು ಆ್ಯಂಡ್ ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅದ್ರ ಜೊತೆಗೆ ಫಸ್ಟ್ ಫ್ಯೂ ಮಂತ್ಸ್ ಎಕ್ಸ್ಪೀರಿಯನ್ಸ್ ಅಂತೂ ಹಾರಿಬಲ್ ಆಗಿ ಯಾವ ಥರ ಎಂಜಾಯ್ ಮಾಡಿದೆ, ಯಾವ ಥರ ಡಿಫಿಕಲ್ಟಿ ಟೈಮ್ಸ್ನ ಫೇಸ್ ಮಾಡಿದೆ ಅಂತ ತಿಳಿಸ್ತಾ ಹೋಗ್ತೀನಿ. ಹಾಗೆಯೇ ಆನೆಸ್ಟ್ ಆಗಿ ನನಗೆ ಬ್ರೇಸಸ್ ವೇರ್ ಮಾಡಿದ್ಮೇಲೆ ಏನೇನೆಲ್ಲ ಚೇಂಜಸ್ ಆಯಿತು ನನ್ನ ಲೈಫಲ್ಲಿ ಅಂತ ಕೂಡ ತಿಳಿಸ್ತೀನಿ. Hey guys, welcome back to my YouTube channel. Hope everyone are doing good. ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನನ್ನ ಬ್ರೇಸಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಅದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಬೇಕಿತ್ತು, ಇನ್ನೂ ತುಂಬ ವಿಷಯಗಳಿತ್ತು ಶೇರ್ ಮಾಡೋಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಬೇರೆ ಬೇರೆ ಪಾರ್ಟ್ ವೈಸ್ ವಿಡಿಯೋ ಮಾಡಬೇಕಾಗಿದ್ದರಿಂದ ಐ ಥಾಟ್ ಡಿಫ್ರೆಂಟ್ ವಿಡಿಯೋನೇ ಫಿಲ್ಮ್ ಮಾಡೋಣ. ಒಂದೊಂದಕ್ಕೂ ನಾನು ಡಿಫ್ರೆಂಟಾಗಿ ಇದನ್ನು ಇಷ್ಟು ಥಿಂಗ್ಸ್ನ ಇಲ್ಲಿ ಕವರ್ ಮಾಡಬೇಕು, ಇಷ್ಟು ಟಾಪಿಕ್ಸ್ನ ಇಲ್ಲಿ ಕವರ್ ಮಾಡಬೇಕು ಈ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ರಿಂದ ಐ ಡಿಸೈಡೆಡ್ ಸೊ ಮತ್ತೊಂದು ಬೇರೆ ವಿಡಿಯೋನೇ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ತಿಳಿಸ್ತಾ ಹೋಗ್ತೀನಿ ಆ್ಯಂಡ್ ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬ್ರೇಸಸ್ ಹಾಕಿದ ಮೇಲೆ ಏನೆಲ್ಲ ಆಯಿತು ಆ್ಯಂಡ್ ಡಾಕ್ಟರ್ ಕನ್ಸಲ್ಟೇಷನ್ ಹೇಗಿತ್ತು ಆ್ಯಂಡ್ ಕಾಸ್ಟ್ ಎಲ್ಲ ಹೇಗೆ ಡಿವೈಡ್ ಆಯಿತು, ಯಾವ್ಯಾವಾಗ ಎಷ್ಟು ಸ್ಪೆಂಡ್ ಮಾಡಬೇಕಾಯಿತು ಆ್ಯಂಡ್ ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಫಸ್ಟ್ ಫ್ಯೂ ಮಂತ್ಸು ಏನೇನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ ಅಂತ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಕ್ಚುಲಿ ನಾನು ನನ್ನ ಟ್ರೀಟ್ಮೆಂಟ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದು 3 ಹಾಸ್ಪಿಟಲ್ಸ್ನ ವಿಸಿಟ್ ಮಾಡಿದೆ. ಬಿಕಾಸ್ ನನಗೆ ಗೊತ್ತಾಗಬೇಕಿತ್ತು ಎಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಇದೆ, ಏನು ಹೇಳ್ತಾರೆ ಆ್ಯಂಡ್ ನನ್ನ ಹಲ್ಲಿಗೆ ಯಾವ ಥರ ಮಾಡಿದ್ರೆ ಸರಿಯಾಗತ್ತೆ, ಯಾವ ಬ್ರೇಸಸ್ ನನಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾವುದು ಚೆನ್ನಾಗಿ ವರ್ಕ್ ಆಗುತ್ತೆ, ಯಾವುದು ಬೇಗ ರಿಸಲ್ಟ್ ಕೊಡುತ್ತೆ, ಈ ಥರದ್ದೆಲ್ಲ ನನಗೆ ತಿಳ್ಕೊಬೇಕಿತ್ತು. ಹಾಗಾಗಿ ನಾನು 3 ಹಾಸ್ಪಿಟಲ್ಸ್ನ ಫಸ್ಟ್ ವಿಸಿಟ್ ಮಾಡಿದೆ ಆ್ಯಂಡ್ ಫೈನಲಿ ಒಂದು ಹಾಸ್ಪಿಟಲ್ನ ಚೂಸ್ ಮಾಡಿದೆ. ಅಲ್ಲಿ ಕನ್ಸಲ್ಟೇಷನ್ಗೆ ಹೋಗೋಕ್ಕೆ ಮುಂಚೆ ನನಗೆ ತುಂಬಾ ಭಯ ಆಯಿತು. ಬಿಕಾಸ್ ಏನಾದರೂ ಪೇನ್ ಆಗುತ್ತಾ, ಏನು ಮಾಡ್ತಾರೆ, ಇಲ್ಲಾಂದರೆ ಅಲ್ಲೇನಾದರೂ ಎಕ್ಸ್ಟ್ರಾಕ್ಟ್ ಮಾಡ್ತಾರಾ, ನನಗೆ ಮಾತಾಡೋಕ್ಕೆ ಪ್ರಾಬ್ಲಮ್ ಆಗುತ್ತಾ ಆ್ಯಂಡ್ ನಾನು ಫುಡೆಲ್ಲ ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ತುಂಬಾ ನನಗೆ ಕನ್ಫ್ಯೂಷನ್ಸ್ ಇತ್ತು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು 3 ಹಾಸ್ಪಿಟಲ್ಸ್ನ ಹೇಗೂ ನಾನು ವಿಸಿಟ್ ಮಾಡಿದ್ನಲ್ವಾ. ಸೊ ಫಸ್ಟ್ ನಾನು ಒಂದು ಡಾಕ್ಟರ್ನ ಚೂಸ್ ಮಾಡಿಬಿಟ್ಟು ಓಕೆ ನಾನು ಇಲ್ಲಿ ಟ್ರೀಟ್ಮೆಂಟ್ನ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿದೆ. ಅದಾದಮೇಲೆ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನನಗೆ 108 ಕನ್ಫ್ಯೂಷನ್ಸ್ ಆಯಿತಾ ಆ್ಯಂಡ್ ನನ್ನ ತಲೆಯಲ್ಲಿ ಫುಲ್ ಡೌಟ್ಸೇ ಇದೆ. ಪೇನ್ ಆಗುತ್ತಾ, ಏನು ಮಾಡ್ತಾರೆ, ಹಲ್ಲೇನಾದರೂ ಕೀಳ್ತಾರಾ, ಐ ಮೀನ್ ಎಕ್ಸ್ಟ್ರಾಕ್ಷನ್ ಮಾಡ್ತಾರಾ, ಇಲ್ಲಾಂದರೆ ನನಗೆ ಮಾತಾಡೋಕ್ಕೆ ಪ್ರಾಬ್ಲಮ್ ಆಗಲ್ವಾ, ಫುಡ್ ಹೇಗೆ ತಿನ್ನೋದು ನಾನು, ಈ ಥರ ಎಲ್ಲ ತುಂಬಾ ಕ್ವೆಶನ್ಸ್ ಇತ್ತು ಆ್ಯಂಡ್ ಭಯ ಕೂಡ ತುಂಬಾ ಇತ್ತು. ಐ ಫೀಲ್ ಲೈಕ್ ಪ್ರತಿಯೊಬ್ಬರಿಗೂ ಯಾರಾದರೂ ಈ ಸ್ಟೆಪ್ನ ತೊಗೊಳ್ತಿದ್ದೀರಾ ಅಂತ ಅಂದರೆ ಈ ಎಲ್ಲ ಕ್ವೆಶನ್ಸ್ ತುಂಬಾ ಕಾಮನ್ ಆಗಿರುತ್ತೆ. ಡಾಕ್ಟರ್ ಫಸ್ಟ್ ನನಗೆ ಕಂಪ್ಲೀಟ್ ಚೆಕಪ್ ಮಾಡಿದ್ರು ಆಯಿತಾ. ಸೊ ನೋಡಿದ್ರು ಅವರು ಏನೇನೆಲ್ಲ ಮಾಡಬೇಕಾಗುತ್ತೆ ಏನು ಅಂತ. ಅವ್ರು ನೋಡಿದ ತಕ್ಷಣ ಅವ್ರಿಗೊಂದು ಐಡಿಯಾ ಬರುತ್ತೆ ಏನು ಟ್ರೀಟ್ಮೆಂಟ್ ಬೇಕಾಗ್ಬೋದು, ಹೇಗೆ ಏನು ಅಂತ. ಸೊ ಅದಾದ ನಂತರ ನನಗೆ ಸ್ಕ್ಯಾನ್ ಮಾಡಿದ್ರು, ಯಾವ ಹಲ್ಲನ್ನ ಕೀಳ್ಬೇಕಾಗುತ್ತೆ, ಯಾವುದು ಎಲ್ಲಿ ಕನೆಕ್ಟ್ ಆಗಿರೋದು ಅದೇನೋ ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಅವ್ರಿಗೆ ಎಕ್ಸ್ರೇ ಮಾಡಿರ್ತಾರಲ್ಲ ಅವ್ರು ಸ್ಕ್ಯಾನಿಂಗ್ ಮಾಡಿರ್ತಾರಲ್ಲ ಅದರಿಂದ ನೋಡಿದಾಗ ಅವ್ರಿಗೊಂದು ಐಡಿಯಾ ಬರುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ಕ್ಯಾನಿಂಗ್ ಇಸ್ ಮಸ್ಟ್ ಆಯಿತಾ. ಸೊ ಫಸ್ಟು ಸ್ಕ್ಯಾನ್ ಮಾಡಿಸಿದ್ರು. ಅದಾದಮೇಲೆ ಬಂದ್ಬಿಟ್ಟು ಅವಾಗ ನನಗೆ ಹೇಳಿದ್ರು ನನಗೆ ಟೋಟಲ್ ಆಗಿ 4 ಹಲ್ಲನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಿತ್ತು. ಇಲ್ಲಿ 2 ಮೋಲಾರ್ ಟೂತು ಮತ್ತು ಈ ಕಡೆ 2 ಮೋಲಾರ್ ಟೂತ್, 2 ಕಡೆನೂ ಅಷ್ಟೇ. ಸೊ ಮೋಲಾರ್ನ ತೆಗಿಬೇಕು ಅಂತ ಹೇಳಿದರು. ಬಟ್ ನನಗೆ ಒಂದು ಕನ್ಫ್ಯೂಷನ್ ಏನಿತ್ತು ಅಂತ ಹೇಳಿದ್ರೆ ತುಂಬ ಜನ ನಾನು ನೋಡಿದ್ದೀನಿ ದಟ್ ಅವರು ಎಕ್ಸ್ಟ್ರಾಕ್ಟ್ ಮಾಡ್ದಲೇನೆ ಬ್ರೇಸಸ್ ಹಾಕಿ ಅವರ ಹಲ್ಲನ್ನ ಕರೆಕ್ಟ್ ಮಾಡ್ಕೊಳ್ತಾರೆ. ಆ್ಯಂಡ್ ನಾನು ಡಾಕ್ಟರ್ ಹತ್ರ ಕ್ವೆಶನ್ನ ರೈಸ್ ಮಾಡಿದೆ ದಟ್ ನನಗೆ ಈ ಥರ ಏನೂ ಚಾನ್ಸಸ್ ಇಲ್ವಾ, ಈ ಥರ ಮಾಡೋಕ್ಕಾಗಲ್ವಾ, ಬಿಕಾಸ್ ಎಕ್ಸ್ಟ್ರಾಕ್ಷನ್ ಅಂದರೆ ನನಗೆ ತುಂಬಾ ಭಯ ಇದೆ, ಸೊ ಏನು ಮಾಡೋದು ಅಂತ. ಸೊ ಡಾಕ್ಟರ್ ಸೆಡ್ ಸೊ ನಿನಗೆ ಹಿಂದೆ ಏನಾದರೂ ಜಾಗ ಇತ್ತು ಅಂತ ಅಂದಿದ್ರೆ ನಾವು ಮಾಡ್ಬೋದಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲ, ಎಕ್ಸ್ಟ್ರಾಕ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಅವಾಗ ನನಗೆ ತುಂಬಾ ಭಯ ಆಯಿತು. ಆ್ಯಂಡ್ ಡಾಕ್ಟರ್ ಪೂರ್ತಿ ಕ್ಲಿಯರ್ ಆಗಿ ನೋಡಿಬಿಟ್ಟು ಏನೇನೆಲ್ಲ ಬೇಕು, ಏನು ಮಾಡಬೇಕು, ಏನು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನನಗೆ ಅರ್ಥ ಮಾಡಿಸಿದ್ರು ಈ ಥರ ಆಗುತ್ತೆ ಅಂತ. ಆ್ಯಂಡ್ ದೆನ್ ಐ ವಾಸ್ ಆಲ್ಸೋ ಓಕೆ, ಸರಿ ಏನಾಗಲ್ಲ ನೋಡೋಣ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ನನಗೆ ಇನ್ನೂ ಕ್ವೆಶನ್ಸ್ ಇತ್ತು, ಎಷ್ಟು ಇಯರ್ಸ್ ಆಗುತ್ತೆ ಆ್ಯಂಡ್ ಏನೇನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕು ಇದೆಲ್ಲ. ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ಡಾಕ್ಟರು ಫಸ್ಟ್ ನನಗೆ ಮಾಡಿದ್ದು ಎಕ್ಸ್ಟ್ರಾಕ್ಷನ್ ಆಯಿತಾ. ಸೊ ಎಕ್ಸ್ಟ್ರಾಕ್ಷನಿಗೆ ಒಂದೇ ದಿನ 4 ಹಲ್ಲೂ ಕಿತ್ತರೆ ಇಟ್ ಈಸ್ ವೆರಿ ಡಿಫಿಕಲ್ಟ್, ಯಾರೂ ಸರ್ವೈವ್ ಆಗೋಕ್ಕೂ ತುಂಬ ಕಷ್ಟ ಆಗ್ಬೋದು ಆಯಿತಾ, ಫುಡ್ ತಿನ್ಕೊಂಡು ಸರ್ವೈವ್ ಆಗೋಕ್ಕೆ. ಹಾಗಾಗಿ ಡಾಕ್ಟರ್ ಹೇಳಿದ್ರು ಒಂದು ಸಲ ನಾವು ಈ ಕಡೆದನ್ನು 2 ಟೂತ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಇನ್ನೊಂದು ದಿನ ಈ ಕಡೆ 2 ತೆಗಿತೀವಿ ಅಂತ ಹೇಳ್ಬಿಟ್ಟು. ದೆನ್ ಐ ವಾಸ್ ಲೈಕ್ ಓಕೆ. ಸೊ ಫಸ್ಟ್ 1 ವೀಕ್ ಬರೋಕ್ಕೆ ಹೇಳಿದ್ರು ನನಗೆ, ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟು. ಆವಾಗ ನನಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಈ ಕಡೆ ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಈ ಕಡೆ ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಹೇಗಿತ್ತು ಎಕ್ಸ್ಟ್ರಾಕ್ಷನ್ ಅದು ಇದು ಎಲ್ಲ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ತುಂಬ ಕ್ಲಿಯರ್ ಆಗಿ. ಇಲ್ಲಿ ನಾನು ಮತ್ತೆ ಅದನ್ನೇ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಸೊ ಇನ್ನು ಮುಂದಿನ ಟಾಪಿಕ್ಸ್ ತುಂಬಾ ಇದೆ ನಾನು ಮಾತಾಡಬೇಕಾಗಿರೋದು, ಅದೆಲ್ಲದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ.
ಸೊ ಎಕ್ಸ್ಟ್ರಾಕ್ಷನ್ ಎಲ್ಲ ಆಯಿತು, ಅದೆಲ್ಲ ಆದಮೇಲೆ ನೆಕ್ಸ್ಟು 1 ಮಂತ್ ಆದಮೇಲೆ ನನ್ನ ಆರ್ಥೋಡೆಂಟಿಸ್ಟ್ ಡಾಕ್ಟರು ಮಂತ್ಲಿ ಒನ್ಸ್ ವಿಸಿಟ್ ಮಾಡ್ತಾರೆ. ಅವ್ರು ಬಂದಾಗ 1 ಮಂತಲ್ಲಿ ನನಗೆ ಫಸ್ಟು ಮೇಲ್ಗಡೆಗೆ ಈ ಮೆಟಲ್ ಬ್ರೇಸಸ್ನ ಹಾಕಿದ್ರು. ಅದಾದಮೇಲೆ ನೆಕ್ಸ್ಟು 1 ಮಂತ್ ಗ್ಯಾಪ್ ಕೊಟ್ಟು ಅದಾದ ನಂತರ ನೆಕ್ಸ್ಟ್ ಮಂತು ಕೆಳಗಡೆಗೆ ಹಾಕಿದ್ದು ಆಯಿತಾ. ಆ್ಯಂಡ್ ನನ್ನ ಕಂಡೀಷನ್ನು ಎಲ್ಲರ ಥರ ಸೇಮ್ ಇರಲಿಲ್ಲ. ಯಾಕಂತಂದರೆ ನನಗೆ ಫುಲ್ ಕ್ರಿಸ್ ಕ್ರಾಸ್ ಇತ್ತು ಹಲ್ಲು, ಒಂದೂ ಕರೆಕ್ಟಾಗಿರಲಿಲ್ಲ ಕೆಳಗಡೆ. ಇಫ್ ಯು ಕ್ಯಾನ್ ಸಿ, ಈ ಹಲ್ಲು ಇವಾಗ ನಾನು ತೋರಿಸಿದ್ನಲ್ವ, ಅದು ಪೂರ್ತಿ ಒಳಗಿತ್ತು. ನನಗೆ ನೋಡೋಕ್ಕೇ ಕಾಣ್ತಾನೆ ಇರಲಿಲ್ಲ, ಅದು ಫುಲ್ ಒಳಗೆ ಗ್ಯಾಪ್ ಇತ್ತು. ಸೊ ಅದು ಲೈಕ್ ಪ್ರಾಪರಾಗಿ ಅಲೈನ್ ಕೂಡ ಆಗಿರಲಿಲ್ಲ. ಹಾಗಾಗಿ ನನಗೆ ಇಲ್ಲಿ ಅವರು ಜಾಗ ಮಾಡ್ಕೊಳ್ಬೇಕಿತ್ತು. ಅದು ಏನಂತಾರೆ ಅಂತ ಪ್ರಾಪರಾಗಿ ನನಗೆ ಅದ್ರ ಹೆಸರು ಗೊತ್ತಿಲ್ಲ ಆಯಿತಾ. ಬಟ್ ಒಂದು ಪ್ಲೇಟ್ ಥರ ನನಗೆ ಫಿಕ್ಸ್ ಮಾಡಿದ್ರು ಒಳಗೆ. ಸೊ ಅದರಿಂದ ಅಂತೂ ಇನ್ನೂ ತುಂಬಾ ಕಷ್ಟ ಆಯಿತು ನನಗೆ. ಆ್ಯಂಡ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ಸೇ ಆಗುತ್ತೆ. ಸೊ ಎಲ್ರಿಗೂ ಸೇಮ್ ಪ್ರೈಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒನ್ ಪರ್ಸನ್ಗೂ ಅಷ್ಟೇ ಅವರ ಲೈಕ್ ಅವ್ರಿಗೆ ಟೂತ್ ಕಂಡೀಷನ್ ಹೇಗಿದೆ, ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಇದೆಲ್ಲ ನೋಡಿಬಿಟ್ಟು ಅವರು ನಿಮಗೆ ಏನು ಬೇಕು ಏನು ಬೇಡ ಅಂತೆಲ್ಲ ಹೇಳೋದು ಆಯಿತಾ. ಸೊ ಹಾಗಾಗಿ ನನ್ನ ಕಂಡೀಷನ್ ಕ್ರಿಟಿಕಲ್ ಇದ್ದಿದ್ದರಿಂದ ಅವ್ರು ಸ್ವಲ್ಪ ಟೈಮ್ ತೊಗೊಂಡು ಏನು ಮಾಡಬೇಕು ಅಂತೆಲ್ಲ ನೋಡಿ ಅದನ್ನು ಪ್ಲೇಟ್ಗೆ ಮೆಷರ್ಮೆಂಟ್ ಎಲ್ಲ ತೊಗೊಳ್ತಾರೆ, ಅದೆಲ್ಲ ಮಾಡಿದ್ರು. ಅದು ಏನಂತ ನಾನು ಫೋಟೋ ಇಲ್ಲಿ ಹಾಕಿರ್ತೀನಿ, ನೀವು ನೋಡಬಹುದು. ಸೊ ಒಳಗಡೆ ಈ ಜಾಗದಲ್ಲಿ ಆ್ಯಕ್ಚುಲಿ ಫಿಕ್ಸ್ ಮಾಡಿದರು ನನಗೆ. ಸೊ ಇವಾಗ ರೀಸೆಂಟಾಗಿ ಅದನ್ನು ತೆಗೆದಿದ್ದಾರೆ. ಆಲ್ಮೋಸ್ಟ್ 3 ಮಂತ್ಸ್ ಆಯ್ತೇನೋ ತೆಗೆದುಬಿಟ್ಟು. ಸೊ ಇದೊಂದು. ಸೊ ಕ್ರಿಟಿಕಲ್ ಕಂಡೀಷನ್ ಇದ್ದಿದ್ದರಿಂದ ನನಗೆ ಈ ಥರ ಟ್ರೀಟ್ಮೆಂಟ್ ಶುರು ಆಗಿದ್ದು. ಸೊ ಇವಾಗ ಎವ್ರಿ ಮಂತ್ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಎವ್ರಿ ಮಂತ್ ಒನ್ ಟ್ರೀಟ್ಮೆಂಟ್ ಆಗ್ತಾನೆ ಇದೆ. ನೀವು ನೋಡಬಹುದು ಎಷ್ಟು ಚೇಂಜಸ್ ಆಗಿದೆ ಈಗ ಅಂತ. ಸೊ ಇನ್ನೂ ಸ್ವಲ್ಪ ಗ್ಯಾಪ್ ಇದೆ ಆಯಿತಾ. ಹಲ್ಲನ್ನ ಕಿತ್ತಿರ್ತಾರಲ್ವಾ, ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಒಂದು ಹಲ್ಲಿನ ಗ್ಯಾಪ್ ಇರುತ್ತೆ, ಅದೆಲ್ಲ ಹೋಗ್ಬಿಟ್ಟು ಇದೆಲ್ಲ ಒಳಗೋಗಿ ಎಲ್ಲ ಅಲೈನ್ ಆಗಬೇಕು ಅಂತಂದರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ 15 ದಿನದಲ್ಲಿ, ತಿಂಗಳಲ್ಲಿ, 3 ತಿಂಗಳಲ್ಲಿ ಆಗುವಂಥ ವಿಷಯ ಅಲ್ವೇ ಅಲ್ಲ. ಸೊ ಆಲ್ಮೋಸ್ಟ್ 1 ಇಯರ್ 2 ಇಯರ್ಸ್ ತನಕ ಆಗುತ್ತೆ, ಕೆಲವೊಬ್ಬರಿಗೆ 3 ಇಯರ್ಸ್ ಕೂಡ ಆಗುತ್ತೆ. ಸೊ ನನಗೆ ಆಲ್ಮೋಸ್ಟ್ ಇವಾಗ 2 ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಅಂದ್ಕೊಳ್ತೀನಿ. 1.5 ಇಯರ್ಸ್ ಆಗ್ತಾ ಬಂತು. ಸೊ 2024 ನವಂಬರಲ್ಲಿ ಹಾಕಿದ್ದು, ಇವಾಗ 2026 ಜುಲೈ ಆಗಸ್ಟ್ ಮಧ್ಯದಲ್ಲಿದ್ದೀವಿ. ಇನ್ನು ನನಗೆ 2 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಆಯಿತಾ. ಸೊ ಕೆಲವೊಬ್ರಿಗೆ ತುಂಬ ಜಾಸ್ತಿ ಟೈಮ್ ಕೂಡ ಆಗಬಹುದು. ಆ್ಯಂಡ್ ಯಾವತ್ತೂ ಅಷ್ಟೇ ಮಿಸ್ ಮಾಡ್ದಲೇ ಎವ್ರಿ ಮಂತೂ ಟ್ರೀಟ್ಮೆಂಟ್ಗೆ ಹೋದ್ರೆ ಅಲ್ವಾ ಸ್ವಲ್ಪ ಬೇಗನೆ ಆಗುತ್ತೆ. ಆ್ಯಂಡ್ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಹಾರ್ಡ್ ಇರೋವಂಥದ್ದೆಲ್ಲ ತಿಂದು ಕಚ್ಚಿ ನಾನ್ ವೆಜ್ ಎಲ್ಲ ತಿನ್ನೋದು, ಮತ್ತು ಗಟ್ಟಿ ಇರೋ ಚಕ್ಕಲಿ, ಕೋಡ್ಬಳೆ, ಸ್ಟಿಕ್ಕಿ ಫುಡ್, ಸ್ನಿಕರ್ಸ್ ಎಲ್ಲ ಇರುತ್ತಲ್ವ, ಆ ಥರದ್ದೆಲ್ಲ ತಿನ್ನೋಕೆ ಹೋದ್ರೆ ಅಲ್ವಾ ಅದು ತುಂಬ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಅಷ್ಟು ಬೇಗ ಟ್ರೀಟ್ಮೆಂಟ್ ವರ್ಕ್ ಆಗಲ್ಲ. ಸೊ ಇದೊಂದು ನನಗೆ ಡಾಕ್ಟರ್ ಹೇಳಿದರು. ಸೊ ನಾನು ಅದಕ್ಕೆ ಲೈಕ್ ಓಕೆ ಅಂತ ಹೇಳ್ಬಿಟ್ಟು ನಾನು ಅವ್ರು ಏನು ಹೇಳಿದ್ರು ಅದನ್ನ ಒಂದು ಸ್ವಲ್ಪ ಫಾಲೋ ಮಾಡಿದ್ದೀನಿ. ಹಂಗಂತ ಅಂದ್ಬಿಟ್ಟು ಚಕ್ಲಿ ಕೊಡ್ಬಳೆ ಎಲ್ಲ ತಿಂದೇ ಇಲ್ಲ ಅಂತಿಲ್ಲ, ತಿಂದಿದ್ದೀನಿ ಆಯಿತಾ. ಬಟ್ ಸಾಫ್ಟ್ ಇರುತ್ತೆ, ತುಂಬ ಗಟ್ಟಿ ಇರಲ್ಲ, ನನಗೆ ತಿನ್ಬೋದು ಅಂತ ಅನಿಸಿದ್ರೆ ನಾನು ಆರಾಮಾಗಿದ್ದು ನಾನು ಪ್ರಿಕಾಷನ್ಸ್ನ ತೊಗೊಂಡು ಹೇಗೆ ತಿನ್ನಬೇಕು ಆ ಥರ ನಾನು ಫುಡ್ನ ಕನ್ಸ್ಯೂಮ್ ಮಾಡಿದ್ದೀನಿ. ಸೊ ಇದಿಷ್ಟು ವಿಷಯ. ಇದಾದಮೇಲೆ ಹೇಗೋ ಬ್ರೇಸಸ್ ಎಲ್ಲ ಸೆಟ್ ಆಯಿತು. ಆ್ಯಂಡ್ ಇವಾಗ ನಾನು ಪ್ರೈಸ್ ಡೀಟೇಲ್ಸಿಗೆ ಬರ್ತೀನಿ. ಓಕೆ, ನಾವು ಲೆಟ್ಸ್ ಟಾಕ್ ಅಬೌಟ್ ದ ಪ್ರೈಸ್. ಸೊ ಪ್ರೈಸ್ ಏನಂತ ಅಂದರೆ, ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲೂ DM ಮಾಡಿ ಕೇಳಿದ್ದಾರೆ. ಆ್ಯಂಡ್ ಇಲ್ಲೂ ಅಷ್ಟೇ ಯೂಟ್ಯೂಬಲ್ಲಿ ಇಯರ್ ಅಗೋ ನನಗೆ ಕಾಮೆಂಟ್ಸ್ ಬರ್ತಿತ್ತು, ಬ್ರೇಸಸ್ ಎಲ್ಲ ಹಾಕ್ಸಿದ್ದು ಏನು ಮಾಡಿದ್ರಿ, ಹೇಗಿತ್ತು ನಿಮ್ಮ ಲೈಕ್ ಎಕ್ಸ್ಪೀರಿಯನ್ಸ್, ಈ ಥರದ್ದೆಲ್ಲ ಒಂದಷ್ಟು ಕ್ವೆಶನ್ಸ್ ಬಂದಿತ್ತು. ಆ್ಯಕ್ಚುಲಿ ಬ್ರೇಸಸ್ ಪ್ರೈಸ್ ಹಂಗೆ ಕೇಳಕ್ಕೆ ಹೋದರೆ ಎಲ್ರಿಗೂ ಸೇಮ್ ಇರಲ್ಲ ಆಯಿತಾ. ಬಿಕಾಸ್ ನೀವು ಯಾವ ಹಾಸ್ಪಿಟಲಲ್ಲಿ ಕನ್ಸಲ್ಟ್ ಮಾಡ್ತಾ ಇದ್ದೀರಾ, ಯಾವ ಡಾಕ್ಟರು, ಯಾವ ಸಿಟಿ, ಇದೆಲ್ಲದನ್ನು ಡಿಪೆಂಡ್ ಆಗುತ್ತೆ. ಅದ್ರ ಜೊತೆಗೆ ಏನಂತ ಅಂದರೆ ನಿಮ್ಗೆ ಏನಾದರೂ ಇವಾಗ ನಾನು ನೋಡಿ ಒಂದು ಸ್ವಲ್ಪ ಕ್ರಿಟಿಕಲ್ ಇತ್ತು ನಂದು ಕಂಡೀಷನ್ ಆಯಿತಾ. ಸೊ ಎಲ್ಲರೂ ಥರ ನಾರ್ಮಲ್ ಜಸ್ಟ್ ಒಂದು ಬ್ರೇಸಸ್ ಹಾಕಿ ಬಿಡೋದಾಗಿರಲಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಸೊ ನನಗೆ ಆಲ್ಮೋಸ್ಟ್ ಆ ಪ್ಲೇಟಿಗೆ ಏನಿಲ್ಲ ಅಂತಂದ್ರೂ 5,000 to 6,000 ಅರೌಂಡ್ ಆಗಿತ್ತು. ಬಿಕಾಸ್ ಅದು ಲೈಕ್ ಅವ್ರು ಮತ್ತೆ ಲ್ಯಾಬಿಗೆ ಕಳಿಸಿ ಏನೋ ಟೆಸ್ಟ್ ಮಾಡಿಕೊಂಡು ಇಂಪ್ರೆಷನ್ ಎಲ್ಲ ತೊಗೊಂಡು ಈ ಥರ ತುಂಬಾ ಪ್ರಾಸೆಸ್ ಇರುತ್ತೆ ಅವ್ರದ್ದು. ಮತ್ತು ಅವ್ರು ಲ್ಯಾಬ್ಗೆ ಕಳಿಸಿ ಅಲ್ಲಿಂದ ಮತ್ತೆ ಅದೆಲ್ಲ ಬರಬೇಕು. ಆ್ಯಂಡ್ ಅವರು ಅದೇ ಲೈಕ್ ನಾವು ಏನು ಮೆಷರ್ಮೆಂಟ್ ಕೊಟ್ಟಿರ್ತೀವಿ ಅದರಲ್ಲೇ ಬರಬೇಕು. ಇನ್ ಕೇಸ್ ಅದಾಗಿಲ್ಲ ಅಂದರೆ ಮತ್ತೆ ಚೇಂಜ್ ಮಾಡ್ತಾರೆ, ಮತ್ತೆ ಕಳಿಸ್ತಾರೆ. ಲೈಕ್ ದರ್ ಆರ್ ಲಾಟ್ಸ್ ಆಫ್ ಪ್ರೊಸೀಜರ್ಸ್. ಸೊ ಇದೆಲ್ಲ ಆಗಬೇಕು ಅಂತಂದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಆಲ್ಸೋ ಪ್ರೈಸ್ ಕೂಡ ವೇರಿ ಆಗುತ್ತೆ ಪ್ಲೇಸ್ ಟು ಪ್ಲೇಸ್ ಆ್ಯಂಡ್ ಡಾಕ್ಟರ್ ಟು ಡಾಕ್ಟರ್ ಅಂತಲೇ ಹೇಳಬಹುದು. ಸೊ ಬ್ರೇಸಸ್ ಸ್ಟಾರ್ಟ್ ಆಗೋದು 30,000ಇಂದ. 30,000ಇಂದ ಬಂದು ನಿಮಗೆ ಆಲ್ಮೋಸ್ಟ್ ಒಂದು 2 lakhs ತನಕ ಏನೋ ನನಗೆ ನನ್ನ ಡಾಕ್ಟರ್ ಹತ್ರ ಹೋಗಿದ್ನಲ್ಲ ಅಲ್ಲಿ ಅವ್ರು ತೋರಿಸಿದ್ದು ನನಗೆ. ಸೊ ಇದು ಈ ಥರ ಇದೆ, ಇದು ಈ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಡಾಕ್ಟರ್ ಎಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ವ ಅದ್ರ ಪ್ರಕಾರ ನಾನು ನಿಮ್ಗೆ ಎಷ್ಟು ತಿಳಿಸ್ಬೋದು ಅಷ್ಟನ್ನ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಏನಂತಂದರೆ ಬ್ರೇಸಸ್ ಟೈಪ್ಸಲ್ಲಿ ಒಂದು ಈ ಮೆಟಲ್ ಬ್ರೇಸಸ್ ಇದೆ, ಇನ್ನೊಂದು ಸೆರಾಮಿಕ್ ಬ್ರೇಸಸ್ ಇದೆ, ಇನ್ನೊಂದು ಇನ್ವಿಸಿಬಲ್ ಇದೆ. ಇದು 3 ನನಗೆ ಗೊತ್ತಿರೋದು. ಸೊ ನೀವು ಡಾಕ್ಟರ್ಸ್ನೆಲ್ಲ ಕನ್ಸಲ್ಟ್ ಮಾಡಿದಾಗ ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಸಿಕ್ಕಿದ್ರೂ ಸಿಗಬಹುದು. ಸೊ ನೀವು ಯಾವಾಗಾದ್ರೂ ಬ್ರೇಸಸ್ ಹಾಕಿಸ್ತಾ ಇದ್ದೀರಾ ಅಂತಂದರೆ ಅದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಮಾತಾಡ್ತೀರಾ ಅಲ್ವಾ, ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ನನಗೆ ಮೆಟಲಲ್ಲೂ ಅಷ್ಟೇ, ಮೆಟಲಲ್ಲಿ ನಾನು ಹಾಕ್ಸಿರೋದು ಒಂದು ಆಯಿತಾ, ಇದಕ್ಕಿಂತ ಕೆಳಗಡೆ ಲೆವೆಲ್ದು ಒಂದಿರುತ್ತೆ, ಇದಕ್ಕಿಂತ ಮೇಲ್ಗಡೆ ಒಂದಿರುತ್ತೆ. ನಾನು ಎಲ್ಲ ಮಾಡ್ರೇಟೇ ಚೂಸ್ ಮಾಡಿರೋದು. ಬಿಕಾಸ್ ಸುಮ್ಮನೆ ಬ್ರೇಸಸ್ಸಿಗೆ ಹೋಗ್ಬಿಟ್ಟು 2 ಲಕ್ಷ, 1 ಲಕ್ಷ, 1.5 ಲಕ್ಷ ಈ ಥರ ಸ್ಪೆಂಡ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ.
ಆ್ಯಂಡ್ ನೆಕ್ಸ್ಟ್ ಬಂದರೆ ಸೆರಾಮಿಕ್ ಬ್ರೇಸಸಲ್ಲೂ ಅಷ್ಟೇ ಅದರಲ್ಲೂ 3 ವೇರಿಯಂಟ್ಸೇ ಬರುತ್ತೆ. ಒಂದು ಫುಲ್ ಹೈ ಎಂಡ್ ಆಗಿರುತ್ತೆ, ಇನ್ನೊಂದು ಮಿಡ್ಡಲ್ಲಿ ಇರುತ್ತೆ, ಇನ್ನೊಂದು ಲೋ ಎಂಡ್ ಆಗಿರುತ್ತೆ. ಸೊ ಈ ಥರ ಲೈಕ್ ಪ್ರತಿಯೊಂದು ಬ್ರೇಸಸಲ್ಲೂ ಈ ಥರ ಇದೆ. ಇನ್ವಿಸಿಬಲ್ ಅಂತೂ ನಿಮಗೆ ತುಂಬ ಕಾಸ್ಟ್ ಆಗುತ್ತೆ, 2 lakhs to 3 lakhs ಎಲ್ಲ ಆಗುತ್ತೆ. ಹಾಗಾಗಿ ಅದನ್ನು ನನಗೆ ಡಾಕ್ಟರ್ ಪ್ರಿಫರ್ ಮಾಡಲೇ ಇಲ್ಲ. ಏನಕ್ಕಂತಂದರೆ ನನ್ನ ಕಂಡೀಷನ್ ನಾನು ಅವಾಗಲೇ ಹೇಳಿರೋ ಹಾಗೇ ನಂದು ಎಲ್ಲರೂ ಥರ ನಾರ್ಮಲ್ ಕಂಡೀಷನ್ ಇರಲಿಲ್ಲ. ಆ್ಯಂಡ್ ನನಗೆ ಇನ್ವಿಸಿಬಲ್ ಹಾಕಿದ್ರೂ ಸಹ ಅದು ವರ್ಕ್ ಆಗ್ತಿರ್ಲಿಲ್ಲ, ಅಷ್ಟು ಬೇಗ ರಿಸಲ್ಟ್ ಕೊಡ್ತಿರ್ಲಿಲ್ಲ. ಆಗ್ತಿತ್ತೇನೋ ಬಟ್ ಐ ಆಮ್ ನಾಟ್ ಶ್ಯೂರ್. ಬಟ್ ನನಗೇನೋ ಅದಕ್ಕೆ ಆಪ್ಟ್ ಮಾಡೋಕ್ಕೆ ಇಷ್ಟನೂ ಇರಲಿಲ್ಲ. ಬಿಕಾಸ್ ಆಗಿಲ್ಲ ಅಂತಂದರೆ ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ತುಂಬ ವರ್ಷ ವೆಯ್ಟ್ ಮಾಡಬೇಕು ಅಂತಂದರೆ ಲೈಕ್ ನನಗೇನೋ ಓಕೆ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ಆಪ್ಟ್ ಮಾಡಲಿಲ್ಲ. ಇನ್ ಕೇಸ್ ನಿಮಗೆ ಆಗೋದು ವರ್ಕ್ ಆಗಿದೆ, ಆಗಿದ್ರೂ ಆಗಿರಬಹುದು ಆಯಿತಾ, ವರ್ಕ್ ಆಗಿರುತ್ತೆ ಕೆಲವೊಬ್ಬರಿಗೆ ಲೈಕ್ ಮೆಟಲೇ ಚೆನ್ನಾಗಿ ಅನಿಸಿರುತ್ತೆ. ಈ ಥರ ಒಂದೊಂದು ಇಂಡಿವಿಜುವಲ್ದು ಸಹ ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ. ಸೊ ನನ್ನ ಒಪಿನಿಯನ್ ಪ್ರಕಾರ ಈ ಥರ ಇತ್ತು, ನನಗೆ ನಾನು ಮೆಟಲೇ ಚೂಸ್ ಮಾಡಬೇಕು ಅಂತ ಇತ್ತು. ಆ್ಯಂಡ್ ಸೆರಾಮಿಕ್ಕು ಒಂದ್ಸಲ ಅನ್ನಿಸ್ತು. ಸೆರಾಮಿಕ್ ಏನಂತಂದರೆ ನಿಮ್ಮ ಹಲ್ ಕಲರೇ ಕೊಡ್ತಾರೆ ಇದೆಲ್ಲ. ಸೊ ನೀವು ನೋಡಬಹುದು ಇದೆಲ್ಲ ಮೆಟಲ್ ಇದೆಯಲ್ಲ, ಈ ಮೆಟಲ್ ಎಲ್ಲ ಫುಲ್ಲು ನಿಮ್ಮ ಹಲ್ ಕಲರ್ ಇರುತ್ತೆ. ನಮ್ಮ ಹಲ್ಲಿ ಯಾವ ಕಲರ್ ಇರುತ್ತೆ ಅದೇ ಕಲರಲ್ಲಿ ಕೊಡ್ತಾರೆ. ಅದು ಲೈಕ್ ಸರ್ಟೇನ್ ಟೈಮ್ ಆದಮೇಲೆ ಯೆಲ್ಲೋಯಿಶ್ ಆಗ್ತಾ ಬರುತ್ತೆ. ಸೊ ಅದು ತುಂಬ ಆಡಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ರು ನನಗೆ. ಸೊ ನಾವು ಎಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಏನೇ ಮಾಡಿದ್ರು ಎಲ್ಲೋ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದಾದ ನಂತರ ನನ್ನೊಬ್ರು ನೋನ್ ಫ್ರೆಂಡ್ ಕೂಡ ಸೆರಾಮಿಕ್ ಹಾಕ್ಸಿದ್ದವರು ಅದನ್ನು ಆಪ್ಟ್ ಮಾಡಲೇಬೇಡ ಹೇಳಿದರು. ಬಿಕಾಸ್ ಶಿ ಹ್ಯಾಸ್ ಗಾನ್ ಥ್ರೂ ದ್ಯಾಟ್ ಆ್ಯಂಡ್ ಅವ್ರಿಗೆ ಅದೇನೋ ಚೆನ್ನಾಗಿ ಅನಿಸಿರ್ಲಿಲ್ಲ, ಎಲ್ಲೋ ಆಗ್ತಿತ್ತು. ಸೊ ಈ ಥರ ನಾರ್ಮಲಾಗಿ ಮೇಂಟೈನ್ ಮಾಡೋಕೆ ಆಗ್ತಿರ್ಲಿಲ್ಲ, ಅದನ್ನು ಸ್ವಲ್ಪ ಎಲ್ಲೋ ಆಗ್ತಿದ್ದರಿಂದ ಆಕ್ವರ್ಡ್ ಫೀಲ್ ಆಗ್ತಿತ್ತು ಅಂತೆಲ್ಲ ಹೇಳ್ಬಿಟ್ಟು. ಹಾಗಾಗಿ ನಾನು ಅಂದ್ಕೊಂಡೆ ನಮ್ಮ ಅಕ್ಕ ಹಾಕ್ಸಿದ್ದು ಕೂಡ ಮೆಟಲ್ ಆಯಿತಾ. ಹಾಗಾಗಿ ಐ ವಾಸ್ ಲೈಕ್ ಓಕೆ ನಾನು ಮೆಟಲ್ಗೆ ಫಿಕ್ಸ್ ಆಗೋದು ಅಂತ ಹೇಳ್ಬಿಟ್ಟು ನಾನು ಮೆಟಲ್ನ ಚೂಸ್ ಮಾಡಿದ್ದು. ಸೊ ಮೆಟಲ್ ಬ್ರೇಸಸ್. ಸೊ ನಿಮಗೆ ನೀವು ಪ್ರೈಸ್ ಎಲ್ಲ ಡೀಟೇಲಾಗಿ ಬೇಕು ಅಂತ ಅಂದರೆ ಐ ವುಡ್ ಸೇ ನಿಮ್ಮ ಹತ್ರದಲ್ಲಿ ಯಾವ ಡೆಂಟಿಸ್ಟ್ ಇದ್ದಾರೆ ಅಲ್ವಾ ಅವರನ್ನು ಹೋಗ್ಬಿಟ್ಟು ಒಂದ್ಸಲ ಕನ್ಸಲ್ಟ್ ಮಾಡಿ, ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಕ್ಲಿಯರಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಬಿಕಾಸ್ ನಾನು ನಂದನ್ನು ಹೇಳುವಾಗ ನಂದು ಕಂಡೀಷನ್ ಬೇರೆ ಇರುತ್ತೆ, ನನ್ನ ಯುನೋ ಡಾಕ್ಟರ್ ಬೇರೆ ಇರ್ತಾರೆ, ನನ್ನ ಟ್ರೀಟ್ಮೆಂಟೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಅದಿರುತ್ತೆ. ಇವಾಗ ಸುಮ್ಮನೆ ನಾನು 2 ಲಕ್ಷ ಆಯಿತು ಅಂತ ಹೇಳ್ಬಿಡ್ಬೋದು. 2 ಲಕ್ಷ ಆಯಿತು ಅಂತಂದರೆ ಲೈಕ್ ನೀವು ಹೋಗಿ ಕೇಳಿದಾಗ ನಿಮಗೆ 50,000ಕ್ಕೂ ಆಗಬಹುದು. ಸೊ ಅವಾಗ ಸುಮ್ಮನೆ ಫಾಲ್ಸ್ ಇನ್ಫಾರ್ಮೇಷನ್ ಅಂತ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಐ ಆಮ್ ಟೆಲಿಂಗ್ ಲೈಕ್ ನಿಮಗೆ ಪ್ರಾಪರ್ ಪ್ರೈಸ್ ಡೀಟೇಲ್ಸ್ ಬೇಕು ಅಂತ ಅಂದರೆ ನೀವು ಡಾಕ್ಟರ್ನ ಯುನೋ ಲೈಕ್ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನಿಮಗೆ ಕ್ಲಿಯರ್ ಆಗಿ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ನಾನು ಫೇಸ್ ಮಾಡಿದ್ದು ಇನ್ನೊಂದು ಏನಂತಂದರೆ ಒಂದೇ ಕಾಸ್ಟಲ್ಲಿ ಎಲ್ಲ ಕ್ಲಿಯರ್ ಆಗಿ ಸ್ಟಾರ್ಟ್ ಟು ಎಂಡ್ ಆಗಲ್ಲ ಆಯಿತಾ. ಬಿಕಾಸ್ ಎಕ್ಸ್ಟ್ರಾಕ್ಷನಿಗೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಒಂದು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ 500 600 ಎಷ್ಟೋ ಚಾರ್ಜ್ ಮಾಡ್ತಾರೆ. ಸೊ 4 ಹಲ್ಲು ಅಂದರೆ ಅಲ್ಲೇ ನೀವು 500 ಅಂತ ತೊಗೊಂಡ್ರು 2000 ಆಗೋಯ್ತು. ಸೊ ಆ ಥರ ಇರುತ್ತೆ. ಆ್ಯಂಡ್ ಮತ್ತೆ ಸ್ಕ್ರೀನಿಂಗ್ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡೋದು, ಸ್ಕ್ರೀನಿಂಗ್ ಅಂತ ಅಂದರೆ ಆಯಿತಾ. ಸೊ ಕ್ಲೀನ್ ಮಾಡ್ತಾರೆ. ಸೊ ಕ್ಲೀನ್ ಮಾಡೋಕ್ಕೆ ಅದಕ್ಕೆ ಅದೆಷ್ಟು 1000 ಅದೆಷ್ಟೋ ಇದೆ ಪ್ರೈಸ್, ನನಗೆ ಅಷ್ಟೊಂದು ನೀಟಾಗಿ ನೆನಪಿಲ್ಲ, 1200 ಏನೋ ಇರಬಹುದು. ಸೊ ಕ್ಲೀನಿಂಗಿಗೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ಬ್ರೇಸಸ್ ಅಂತಂದರೆ ನೀವು ಎವ್ರಿ ಮಂತ್ ಟ್ರೀಟ್ಮೆಂಟ್ಗೆ ಹೋಗ್ತೀರಲ್ಲ, ಅದು ಅದ್ರ ಜೊತೆಗೆ ಈ ಮೆಟಲ್ನ ಫಿಕ್ಸ್ ಮಾಡೋದು. ಇದಿಷ್ಟಕ್ಕೆ ಒಂದು 30,000 to 50,000 60,000 ನೀವು ಯಾವ ವೇರಿಯಂಟ್ನ ಚೂಸ್ ಮಾಡ್ತೀರಾ ಅದರಷ್ಟನ್ನ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಅದರಲ್ಲೂ ಏನಂತ ಅಂದರೆ ಮಧ್ಯದಲ್ಲಿ ಯಾವತ್ತೋ ಒಂದು ದಿವಸ ಯಾವತ್ತೋ ಒಂದು ತಿಂಗಳು ನಿಮ್ಮ ಬ್ರೇಸಸ್ ಎಲ್ಲೋ ಕಟ್ ಆಯಿತು, ಎಲ್ಲೋ ಮುರಿದೋಯ್ತು, ಏನೋ ಸರಿಯಾಗ್ತಾ ಇಲ್ಲ ಅಂತ ಅಂದರೆ ಅದನ್ನೇನಾದರೂ ಅವ್ರು ರೀಪ್ಲೇಸ್ ಮಾಡಬೇಕು, ಚೇಂಜ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ದೇ ವಿಲ್ ಚಾರ್ಜ್ ಯು ಎಕ್ಸ್ಟ್ರಾ. ಬಿಕಾಸ್ ಅವರು ಒಂದು ಸಲ ಹಾಕೋದಷ್ಟೇ ಅವ್ರ ದುಡ್ಡಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನಾವು ಫಸ್ಟ್ ಪೇ ಮಾಡೋದ್ರಲ್ಲಿ. ಸೊ ಅದಾದ ನಂತರ ನಮಗೇನೋ ಒಂದು ಪ್ರಾಬ್ಲಮ್ ಆಯ್ತು, ನಾವೇನೋ ತಿನ್ನೋಕೆ ಹೋಗ್ಬಿಟ್ಟು ಏನೋ ಗಟ್ಟಿ ತಿನ್ನೋಕೆ ಹೋಗಿ ನಾವು ಮುರಿದು ಹಾಕೊಳ್ತೀವಿ, ಅದನ್ನು ಡಾಕ್ಟರ್ ಅವ್ರ ಮೇಲೆ ಹಾಕೊಳ್ಳೋಕೆ ರೆಡಿ ಇರಲ್ಲ ಆಯಿತಾ, ಯುನೋ ಲೈಕ್ ಎಕ್ಸ್ಪೆನ್ಸಸ್ನ. ಸೊ ಹಾಗಾಗಿ ಆಬ್ವಿಯಸ್ಲಿ ಅದನ್ನ ನಮ್ಮ ಹತ್ರನೇ ಚಾರ್ಜ್ ಮಾಡ್ತಾರೆ, ನಾವು ಪೇ ಮಾಡಬೇಕಾಗಿರುತ್ತೆ. ಈ ಥರ ಎಲ್ಲ ಮಧ್ಯದಲ್ಲೂ ಎಕ್ಸ್ಪೆನ್ಸಸ್ ಬರುತ್ತೆ. ಆ್ಯಂಡ್ ಮಧ್ಯದಲ್ಲಿ ಏನೋ ವಾಶ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಅಷ್ಟೇ, ಮತ್ತೆ ಸ್ಕ್ರೀನಿಂಗ್ ಮಾಡಬೇಕು ಅಂತಂದರೆ ಅದಕ್ಕೂ ಮತ್ತೆ ನೀವು ಪೇ ಮಾಡಬೇಕಿರುತ್ತೆ. ಈ ಥರ ಲೈಕ್ ನಿಮ್ಮ ಫುಲ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋ ತನಕನೂ ಒಂದಲ್ಲ ಒಂದು ಇದ್ದೇನೆ ಇರುತ್ತೆ ಆಯಿತಾ. ಆ್ಯಂಡ್ ನನಗೆ ಅದು ಪ್ಲೇಟ್ ಹೇಳಿದ್ನಲ್ವ, ಆ ಪ್ಲೇಟ್ಗೂ ಅಷ್ಟೇ ಮತ್ತೆ ಕಾಸ್ಟ್ ಆಯಿತು. ಅದ್ರ ಮಧ್ಯದಲ್ಲಿ ಇಲ್ಲೇನೋ ಒಂದು ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ಅದು ಐ ಡೋಂಟ್ ನೋ ಲೈಕ್ ಎಕ್ಸಾಕ್ಟಾಗಿ ಟರ್ಮ್ಸ್ ಗೊತ್ತಿಲ್ಲ ನನಗೆ ಹೇಳೋಕ್ಕೆ ಆಯಿತಾ. ಸೊ ಅದನ್ನು ಫಿಕ್ಸ್ ಮಾಡೋಕ್ಕೆ ಅದಕ್ಕೆ ಮತ್ತೆ ಒಂದಷ್ಟೆಷ್ಟೋ ಒಂದು 650 750 ಎಷ್ಟೋ ಚಾರ್ಜ್ ಮಾಡಿದ್ರು. ಸೊ ಈ ಥರ ಚಿಕ್ಕ ಪುಟ್ಟ ಎಕ್ಸ್ಪೆನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಕೊನೆಯದಾಗಿ ಏನಂತಂದರೆ ಫುಲ್ ಬೇಸ್ನ ರಿಮೂವ್ ಮಾಡಿದ್ಮೇಲೆ ಮತ್ತೆ ಒಂದ್ಸಲ ವಾಶ್ ಮಾಡಿಸ್ತಾರೆ ನನಗೆ ಗೊತ್ತಿರೋ ಪ್ರಕಾರ. ಸೊ ವಾಶ್ ಮಾಡುವಾಗ ಅದಕ್ಕೆ ಮತ್ತೆ ಚಾರ್ಜಸ್ ಮಾಡ್ತಾರೆ. ಅದಾದ ನಂತರ ನಿಮಗೆ ರೀಟೈನರ್ ಕೊಡ್ತಾರೆ. ಜಸ್ಟ್ ಒಂದೇ ಒಂದು ಲೈನ್ ಇರುತ್ತೆ, ಹಿಂಗೆ ನೀವು ನೋಡಿರ್ತೀರ ಯಾರ ಹತ್ರ ಏನಾದರೂ ಲೈಕ್ ನಿಮ್ಮ ಫ್ರೆಂಡ್ಸು ಇಲ್ಲಾಂದರೆ ಕ್ಲಾಸ್ಮೇಟ್ಸ್ ಕಾಲೇಜ್ ಮೇಟ್ಸ್ ಯಾರನ್ನಾದರೂ ನೋಡಿರ್ತೀರಾ ಅಂತಂದರೆ ಗೊತ್ತಿರುತ್ತೆ. ಸೊ ಒಂದೇ ಒಂದು ಈ ಥರ ಲೈನ್ ಥರ ಇರುತ್ತೆ, ಅದನ್ನು ಕೊಟ್ಟಿರ್ತಾರೆ, ಅದನ್ನು ರೀಟೈನರ್ ಅಂತ ಕರಿತೀವಿ. ಅದಕ್ಕೆ ಆಲ್ಮೋಸ್ಟ್ ಏನಿಲ್ಲ ಅದು 5,000 to 6,000 ಚಾರ್ಜ್ ಮಾಡ್ತಾರೆ. ಸೊ ಲೈಕ್ ಅದೆಲ್ಲ ಡಿಫ್ರೆಂಟಾಗಿ ಆಗಿರುತ್ತೆ. ಸೊ ಈ 50,000 40,000 80,000 ನೀವು ಏನು ಪೇ ಮಾಡಿರ್ತೀರಲ್ವ ಅದು ನಿಮ್ಮ ಬ್ರೇಸಸ್ಗೆ ಟ್ರೀಟ್ಮೆಂಟ್ ಥ್ರೂ ಔಟ್ ದ ಇಯರ್ ನೀವೇನು ಟ್ರೀಟ್ಮೆಂಟ್ನ ತೊಗೊಳ್ತೀರಾ, ಎವ್ರಿ ಮಂತ್ ಕನ್ಸಲ್ಟೇಷನ್ಗೆ ಹೋಗ್ತೀರಾ, ಸೊ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಅದ್ರ ಜೊತೆಗೆ ಫಸ್ಟ್ ಟೈಮ್ ಏನು ಫಿಕ್ಸ್ ಮಾಡ್ತಾರೆ ಅದು ಇನ್ಕ್ಲೂಡ್ ಆಗಿರುತ್ತೆ.
ಸೊ ಹಾಗಾಗಿ ನಾನು ಪ್ರೈಸ್ ಡೀಟೇಲ್ನ ಕ್ಲಿಯರ್ ಆಗಿ ಹೇಳಕ್ ಹೋಗ್ತಾ ಇಲ್ಲ. ಇನ್ ಕೇಸ್ ಇನ್ನೂ ಆ ಥರ ಬೇಕೇ ಬೇಕು, ನಂದು ಎಷ್ಟಾಯಿತು ಏನಾಯಿತು ಕ್ಲಿಯರ್ ಪಿಕ್ಚರ್ ಬೇಕು ಅಂತಂದರೆ ನಾನು ಒಂದಿನ ಎಲ್ಲ ನೋಟ್ ಮಾಡಿಬಿಟ್ಟು ಇದಕ್ಕೆ ಏನಾದರೂ ಜಾಸ್ತಿ ಕಾಮೆಂಟ್ಸ್ ಬಂತು, ಬೇಕಿದೆ ಇನ್ಫಾರ್ಮೇಷನ್ ನಿಮಗೆ ಅಂತಂದರೆ ನಾನು ಚೆಕ್ ಮಾಡಿಬಿಟ್ಟು ಎಲ್ಲ ನೋಟ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಬೇಕಿದ್ರೆ ನನಗೆ ಎಷ್ಟಾಯಿತು ಪ್ರೈಸ್ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಪ್ರೈಸ್ ಬಗ್ಗೆ ಇದಿಷ್ಟು. ಪ್ರೈಸ್ ಸುಮ್ಮನೆ ಎಲ್ಲೋ ಕಡಿಮೆಗೆ ಸಿಗ್ತಾ ಇದೆ, ಇಲ್ಲಿ ಜಾಸ್ತಿ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೋ ಒಂದು ಡಿಸಿಷನ್ನ ತಗೊಳ್ಬೇಡಿ. ಡಾಕ್ಟರ್ ಹೇಗಿದ್ದಾರೆ, ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಹೇಗಿದೆ, ಅವ್ರು ಎಷ್ಟು ಜನನ ಟ್ರೀಟ್ ಮಾಡಿದ್ದಾರೆ, ಇದೆಲ್ಲ ನೋಡ್ಬಿಟ್ಟು ಒಂದು ಒಳ್ಳೆ ಡಾಕ್ಟರ್ನ ಚೂಸ್ ಮಾಡಿ. ಬಿಕಾಸ್ ಹಲ್ಲಿನ ವಿಷಯ ಅಂತ ಎಲ್ಲ ಬಂದಾಗಲ್ವಾ, ಇಟ್ ಇಸ್ ಸೋ ಸೆನ್ಸಿಟಿವ್. ನೀವು ಸುಮ್ಮನೆ ಏನೋ ಒಂದು ಮಾಡೋಕ್ಕಾಗಲ್ಲ. ಹಾಗಾಗಿ ಲೈಕ್ ಥಿಂಕ್ ಟ್ವೈಸ್ ಥ್ರೈಸ್ ಆರ್ ಮೋರ್ ದ್ಯಾನ್ ದ್ಯಾಟ್, ಆಮೇಲೆ ಡಿಸಿಷನ್ನ ಒನ್ ಫೈನಲ್ ಥಿಂಗ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಟು ಎವ್ರಿ ಒನ್, ನೀವೇನಾದರೂ ಬ್ರೇಸಸ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಡೋಂಟ್ ಗೆಟ್ ಸ್ಕೇರ್ಡ್. ಎಸ್ ಪೇನ್ ಇರುತ್ತೆ ಆಯಿತಾ, ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ಸ್ ಕೂಡ ಇರುತ್ತೆ, ನಿಮಗೆ ಮಾತಾಡೋಕ್ಕೂ ಕಷ್ಟ ಆಗುತ್ತೆ, ಫುಡ್ ತಿನ್ನೋಕ್ಕಾಗಲ್ಲ, ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಅದ್ರ ಜೊತೆಗೆ ಕಾನ್ಫಿಡೆನ್ಸ್ ಕೂಡ ಸ್ವಲ್ಪ ಡೌನ್ ಆಗ್ಬೋದು ನಿಮಗೆ. ಆ್ಯಂಡ್ ಇದೆಲ್ಲ ನಿಮಗೆ ಲೈಕ್ ಲೈಫ್ ಟೈಮ್ ಇರಲ್ಲ ಆಯಿತಾ, ಟೆಂಪರರಿ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ಸರ್ಟೇನ್ ಮಂತ್ಸ್ ಆದಮೇಲೆ ಅವ್ರು ಸರ್ಟೇನ್ ಇಯರ್ಸ್ ಆದಮೇಲೆ 1 ಇಯರೋ 2 ಇಯರೋ ಆದಮೇಲೆ ನಿಮಗೆ ನೀವೇ ಹ್ಯಾಪಿ ಆಗಿರ್ತೀರಾ, ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ತೀರಾ. ಹಾಗಾಗಿ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಬ್ರೇಸಸ್ ಹಾಕ್ಸೋಕ್ಕೆ ಅಂತ ಹೇಳಿದ್ರೆ ಹೋಗಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇವಾಗೇ ನಿಮ್ಮ ಬ್ರೇಸಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಏನಾದರೂ ಕ್ವೆಶನ್ಸ್ ಇತ್ತು, ನಿಮಗೆ ಕ್ವೆರೀಸ್ ಇತ್ತು, ಏನಾದರೂ ತಿಳ್ಕೋಬೇಕು ಅಂತ ಅನ್ಸಿದ್ರೆ ಕಾಮೆಂಟಲ್ಲಿ ತಿಳಿಸಿ. ನನಗೆ ಎಷ್ಟು ಗೊತ್ತಿದೆ ಅದ್ರ ಪ್ರಕಾರ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಬ್ರೇಸಸ್ ಜರ್ನಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆಯಿತಾ, ನಾನು ಇನ್ನೂ ಮಿಡಲಲ್ಲಿ ಇದ್ದೀನಿ. ಸೊ ಫುಲ್ಲು ಬ್ರೇಸಸ್ ಎಲ್ಲ ರಿಮೂವ್ ಮಾಡಿ ನನಗೆ ರಿಟೈನರ್ ಹಾಕೋ ತನಕ ಇನ್ನೂ ಆಲ್ಮೋಸ್ಟ್ ಇನ್ನೂ ಒಂದು 4-5 ಮಂತ್ಸ್ ಆಗ್ಬೋದು. ಸೊ ಅಲ್ಲಿ ತನಕ ಇನ್ನು ನನ್ನ ಜರ್ನಿ ಮುಗ್ದಿರಲ್ಲ. ಆ್ಯಂಡ್ ಇನ್ನೂ ಒಂದಷ್ಟು ಏನಾದರೂ ವಿಷಯಗಳನ್ನ ತಿಳಿಸ್ಬೇಕು ಆ್ಯಂಡ್ ಶೇರ್ ಮಾಡೋ ಅಂಥದ್ದು ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾನು ನನ್ನ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು. ಆ್ಯಂಡ್ ಫಾರ್ ಶೋರ್ ಒಂದ್ಸಲಿ ಬ್ರೇಸಸ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ಸೊ ಕಂಪ್ಲೀಟ್ ಸ್ಟೋರಿನ ನಾನು ಶೇರ್ ಮಾಡ್ಕೊಳ್ತೀನಿ, ಹೇಗಾಯಿತು ಹೇಗಿತ್ತು ಅಂತ ಹೇಳ್ಬಿಟ್ಟು. ನಾನು ಮಧ್ಯದಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ಹಾಕಿದ್ದೀನಿ, ಹಿಂದಿನ ವೀಡಿಯೋದಲ್ಲೂ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಹೇಗಿತ್ತು, ಇವಾಗ ಹೇಗಿದೆ, ನನ್ನ ಏನೋ ಲೈಕ್ ಅಲೈನ್ಮೆಂಟು ಟೀತಿದ್ದು ಅಂತೆಲ್ಲ ಹೇಳ್ಬಿಟ್ಟು ಕ್ಲಿಯರಾಗಿ ತಿಳಿಸಿದ್ದೀನಿ. ಸೊ ಅಲ್ಲಿನ ನೀವು ನೋಡಿದ್ರೆ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಒಂದು ಪಿಕ್ಚರ್ ಸಿಗುತ್ತೆ, ಓ ಹೀಗಿದ್ದು ಹೀಗಾಯಿತು ಅಂತ ಹೇಳ್ಬಿಟ್ಟು. ಸೊ ಈ ಥರ ಇತ್ತು ನನ್ನ ಬ್ರೇಸಸ್ ಜರ್ನಿ. ಇನ್ನು ಮಿಡಲಲ್ಲಿ ಇದ್ದೀನಿ ಆವಾಗಲೇ ಹೇಳ್ದಂಗೆ. ಸೊ ಒಬ್ವಿಯಸ್ಲಿ ಇನ್ನೊಂದು ವೀಡಿಯೋ ಆದಷ್ಟು ಬೇಗನೆ ಫಿಲ್ ಮಾಡ್ತೀನಿ. ಸೊ ಗೈಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಆ್ಯಂಡ್ ಐ ಹೋಪ್ ಸೊ ನಿಮ್ಮೆಲ್ರಿಗೂ ಇದು ಯೂಸ್ಫುಲ್ ಆಗುತ್ತೆ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆರ್ ಯೂಸ್ಫುಲ್ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ ಬಂದಿದೆ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ದ ನೆಕ್ಸ್ಟ್ video. Until then, take care. Bye.